ನಾನೀಗ ಇರೋದು ಕಾಳಿಂಗ ಮನೆಯಲ್ಲಿ. KCRE ಅನ್ನೋ ಒಂದು ಜಾಗ ಇದೆ. ಕಾಳಿಂಗ ಹಾವುಗಳ ಬಗ್ಗೆನೇ ರಿಸರ್ಚ್ ಮಾಡೋದಕ್ಕೆ ಒಂದು ಟೀಮ್ ಇದೆ. ಇಲ್ಲೇ ಒಂದು ರಿಸರ್ಚ್ ತಂಡ ಕೂಡ ಇದೆ, ಸಂಶೋಧನೆ ಮಾಡ್ತಾ ಹಾವುಗಳ ಬಗ್ಗೆ, ವೈಲ್ಡ್ ಲೈಫ್, ಜೀವ ವೈವಿಧ್ಯತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇದೊಂದು ಸುಂದರವಾಗಿರುವಂತಹ ಜಾಗ, ಆಗುಂಬೆಯ ಕಾಡಿನ ಮಧ್ಯದಲ್ಲಿರುವಂಥದ್ದು. ನಾನು ಮಾತಾಡಬೇಕು ಅಂತ, ನಾನು ಭೇಟಿ ಮಾಡಬೇಕು ಅಂತ ಇರುವಂತಹ ವ್ಯಕ್ತಿ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ಹಲೋ ಸರ್. ಹಾಯ್ ಸರ್. ವೆಲ್ಕಮ್. ಮಾತಾಡಿದ್ವಿ ಕಾಲಲ್ಲಿ, ಇವಾಗ ಭೇಟಿ ಮಾಡ್ತಾ ಇದ್ದೀವಿ. ತುಂಬ ದಿನಗಳಿಂದ ಉತ್ಸುಕನಾಗಿ ಕಾಯ್ತಾ ಇದ್ದಂತಹ ವ್ಯಕ್ತಿನ ಭೇಟಿ ಮಾಡೋ ಸಮಯ ಅಂತ ಬಂದಿದೆ. ನೋಡಿರ್ತೀರ, ತುಂಬ ಆರ್ಟಿಕಲ್ಸ್ಗಳು ನ್ಯೂಸ್ ಪೇಪರ್ಗಳಲ್ಲಿ ಬಂದಿರ್ತಾರೆ, ಹಾಗೆ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ, ಹಾಗೆ ಎಷ್ಟೊಂದು ಡಾಕ್ಯುಮೆಂಟ್ರೀಸು, ನ್ಯಾಷನಲ್ ಲೆವೆಲ್ ಕವರೇಜಸ್ಸು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರುವಂತಹ ಹುಡುಗ ತಜ್ಞರು ಆಗಿ, ಒಂದು ಪ್ರಕೃತಿ ಮನುಷ್ಯನಾಗಿ ಕಿಂಗ್ ಆಫ್ ಕಿಂಗ್ ಕೋಬ್ರಾಸ್ ಅಂತಾನೆ ಪ್ರಖ್ಯಾತರಾಗಿರುವಂತಹ ಗೌರಿಶಂಕರ್ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು. ತುಂಬಾ ಸಂತೋಷ. ಮೀಟಿಂಗ್ ಬಂದಿದ್ದೀರಲ್ಲ, ಮೊನ್ನೆ ಫೋನ್ ಮಾಡಿ ಇವತ್ತು ಬಂದ್ಬಿಟ್ಟಿದ್ದೀರಲ್ಲ, ತುಂಬಾ ಸಂತೋಷ. ನಮಗೆ ಬೇರೆ ಬೇರೆ ದೇಶದಿಂದೆಲ್ಲ ಬರ್ತಾರೆ, ನಿಮ್ಮಂಥವ್ರು ಇಲ್ಲಿ ಬಂದ್ಬಿಟ್ರೆ ನಮ್ಗೆ ತುಂಬಾ ಸಂತೋಷ. ನಮ್ಮ ಭಾಗ್ಯ ಅಂತ ಹೇಳ್ಬೋದು ಈ ಥರದ್ದೆಲ್ಲ ಮೀಟ್ ಮಾಡೋದು. ಒಂದು ಪ್ರಕೃತಿ ಮನುಷ್ಯನ ಪ್ರಕೃತಿ ನಡುವೆ ಸಿಗೋವಂಥದ್ದು. ವೆರಿ ಗುಡ್. ತುಂಬ ಹೆಚ್ಚು ತಿಳ್ಕೊಳ್ಳೋದಿದೆ. ಗೌರಿ ಸರ್ ಬಗ್ಗೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ಕೊಡ್ತೀನಿ, ಅದನ್ನು ತಿಳ್ಕೊಳ್ಳಿ. ಅದಾದಮೇಲೆ ನಾವು ಕಾಡನ್ನು ಸುತ್ತೋದಿದೆ, ಸರ್ ಜೊತೆ ಕೆಲವೊಂದು ಸಮಯನ ಕಳೆಯುವಂಥದ್ದಿದೆ, ಎಷ್ಟೊಂದು ಇಲ್ಲಿನ ಜೀವ ವೈವಿಧ್ಯತೆ ಬಗ್ಗೆ ತಿಳ್ಕೊಳ್ಳೋವಂಥದ್ದಿದೆ. ನಾವೆಲ್ಲ ಹಾವು ಅಂದರೆ ದೂರ ಸರಿತೀವಿ, ಅದರಲ್ಲೂ ಕಾಳಿಂಗ ಸರ್ಪ ಅಂದರೆ ಅಪ್ಪ ಹತ್ರದಲ್ಲಿ ನಿಂತ್ಕೊಳ್ಳೋದಕ್ಕೂ ಭಯ ಆಗುತ್ತೆ. ಎಲ್ಲೆಂದರಲ್ಲಿ ಓಟ ಕೀಳ್ತೀವಿ. ಅಷ್ಟು ಭಯ ಹುಟ್ಟಿಸೋವಂತಹ ಕಾಳಿಂಗ ಸರ್ಪದ ಜೊತೆಯಲ್ಲಿ ಇವರದ್ದು ವರ್ಷಾನುವರ್ಷದಿಂದ ಪಯಣ. ಅವರ ಜೀವನ ಇದರ ಸಂಶೋಧನೆಯಲ್ಲೇ 2 ದಶಕಗಳನ್ನ ಕಳೆದಿದ್ದಾರೆ. ಕಾಳಿಂಗನ ಜೀವನ ಕ್ರಮ ಅರಿತು ಪ್ರಭೇದಗಳನ್ನ ಶೋಧಿಸಿ ಅದರಲ್ಲಿ ಪ್ರಬಂಧನ ಮಂಡಿಸಿ ಅದಕ್ಕಾಗಿ ಇವರಿಗೆ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ. ಪರಿಸರ, ಜೀವ ವೈವಿಧ್ಯತೆ ಹಾಗೂ ಪ್ರಾಣಿ ಜೀವನ ಚಕ್ರನ ಅರಿಬೇಕನ್ನೋ ಒಂದು ತುಡಿತನ ಹೊಂದಿರುವಂತಹ ಇವರ ಹೆಸರು ಗೌರಿಶಂಕರ್. 3 ಕಾಳಿಂಗ ಸರ್ಪಗಳನ್ನು ಒಂದೇ ಸರಿ ರಕ್ಷಿಸೋದಕ್ಕೆ ಇವರು ಮುಂದಾಗ್ತಾರೆ. ಅದರಲ್ಲಿ ಒಂದು ಹಾವು ಇವ್ರನ್ನ ಕಚ್ಚುತ್ತೆ. ಮರಣದೊಂದಿಗೆ 3 ದಿನ ಸೆಣಸಾಡಿ ಆಶ್ಚರ್ಯಕರ ರೀತಿಯಲ್ಲಿ ಇವರು ಪಾರಾಗ್ತಾರೆ. ನಮಗೆಲ್ಲ ನೆನಪಿರಲಿ, ಕಾಳಿಂಗ ಸರ್ಪದ ಕಡಿತಕ್ಕೆ ಮದ್ದಿಲ್ಲ. ಸೇನಾಧಿಕಾರಿಯ ಮಗನಾಗಿ ಹುಟ್ಟಿದ್ದಂಥ ಗೌರಿಶಂಕರ್ ಅವರು ಹುಟ್ಟಿದ್ದು, ಬೆಳೆದದ್ದು, ಕಲ್ತದ್ದು, ಓದೋದು ಎಲ್ಲನೂ ಬೆಂಗಳೂರಲ್ಲೇ. ಮನೆಯೊಳಗೆ ಆಗಾಗ ನುಸುಳುತ್ತಿದ್ದ ಹಾವುಗಳನ್ನ ಹೊರಗೆ ಬಿಡೋದು ಅವರು ಬಾಲ್ಯದಲ್ಲೇ ಕಲ್ತಿರ್ತಾರೆ. 13ನೇ ವಯಸ್ಸಿನಲ್ಲೇ ಹಾವುಗಳನ್ನು ರಕ್ಷಿಸೋ ಕಾಯಕ ಅವರು ಆರಂಭಿಸ್ತಾರೆ. ಇವರ ಕುರಿತಾಗಿ ಅನೇಕ ಸಾಕ್ಷ್ಯಚಿತ್ರಗಳು ಬಂದಿವೆ, ಪುಸ್ತಕಗಳನ್ನ ಬರೆದಿದ್ದಾರೆ. ಎಷ್ಟೊಂದು ವನ್ಯಜೀವಿ ಸಾಕ್ಷ್ಯಚಿತ್ರಗಳನ್ನ ನಿರ್ಮಿಸುವ ಹಂತದಲ್ಲಿ ಕೆಲಸ ಮಾಡಿದ್ದಾರೆ. ದ ಕಿಂಗ್ ಆ್ಯಂಡ್ ಐ, ಸೀಕ್ರೆಟ್ ಆಫ್ ದ ಕಿಂಗ್ ಕೋಬ್ರಾ, ಏಷ್ಯಾಸ್ ಡೆಡ್ಲಿಯೆಸ್ಟ್ ಸ್ನೇಕ್, 1 ಮಿಲಿಯನ್ ಸ್ನೇಕ್ ಬೈಟ್ಸ್ ಮತ್ತು ವೈಲ್ಡೆಸ್ಟ್ ಇಂಡಿಯಾ ಸಾಕ್ಷ್ಯಚಿತ್ರಗಳ ನಿರ್ಮಾಣದಲ್ಲಿ ಭಾಗಿಯಾಗಿದ್ದಾರೆ. ಆಗುಂಬೆ ಸೇರಿದಂತೆ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಳಿಂಗ ಸರ್ಪಗಳು ಅವುಗಳ ಮೊಟ್ಟೆಗಳನ್ನು ರಕ್ಷಿಸುವ ಕಾಯಕವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಥದೇ ಒಂದು ಸಂದರ್ಭದಲ್ಲಿ ಅವ್ರಿಗೆ ಕಾಳಿಂಗ ಕಚ್ಚಿದ್ದು. ಹಾವು ಅಂದರೆ ಭಯ ಇರಬೇಕು, ಆದರೆ ದ್ವೇಷ ಇರಬಾರ್ದು. ಮಲೆನಾಡಿನ ಜನ ಅದರೊಂದಿಗೆ ಜೀವನ ಸಾಗಿಸ್ತಾರೆ. ಅಲ್ಲೇ ಮಲಗಿದ್ದು ಈಗ ಹೋಗಿರ್ಬೋದು ಎನ್ನುವ ಅವರ ಮನೋಧೈರ್ಯದ ಜೊತೆಗೆ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಬೇಕಾಗಿರುವಂತಹ ಜವಾಬ್ದಾರಿ ಎಲ್ಲ ಭಾಗದ ಜನರಲ್ಲೂ ಇರಬೇಕು. ನಮ್ಮ ರಾಜ್ಯದಲ್ಲಿರುವಂತಹ ಕಾಳಿಂಗ ಸರ್ಪ ವಿಷಾನ ಉಗುಳೋದಿಲ್ಲ, ಇತರೆ ಹಾವುಗಳಂತೆ ಕಚ್ಚುತ್ತೆ ಅಷ್ಟೇ. ಇದರ ವಿಷ ಕಠೋರ ಅನ್ನೋದಂತೂ ಸತ್ಯ ಅಂತ ಹೇಳ್ತಾರೆ. ಕಾಳಿಂಗ ಸರ್ಪ ಪ್ರಭೇದಗಳನ್ನು ಕಂಡು ಹಿಡಿದು ಡಾಕ್ಟರೇಟ್ ಪಡೆದಿರುವಂತಹ ಗೌರಿಶಂಕರ್ ಅವರು ಇದುವರೆಗೂ ಸುಮಾರು 500ಕ್ಕೂ ಹೆಚ್ಚು ಕಾಳಿಂಗ ಸರ್ಪಗಳನ್ನು ಇವರು ರಕ್ಷಣೆ ಮಾಡಿದ್ದಾರೆ ಹಾಗೂ ಸುರಕ್ಷಿತವಾಗಿ ಕಾಡಿನಲ್ಲಿ ಬಿಟ್ಟಿದ್ದಾರೆ. 50ಕ್ಕೂ ಹೆಚ್ಚು ಕಾಳಿಂಗ ಸರ್ಪಗಳ ಗೂಡುಗಳನ್ನು ನಿಗಾವಹಿಸಿ ಕಾಳಿಂಗ ಸರ್ಪಗಳ ಮೇಲಿನ ಪ್ರಥಮ ಪ್ರಯೋಗವಾದ ರೇಡಿಯೋ ಟೆಲಿಮಿಟರಿ ಅಧ್ಯಯನದಿಂದ ಇವರನ್ನು ಕಿಂಗ್ ಕೋಬ್ರಾ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಗೌರಿಶಂಕರ್ ಅವರು ತಮ್ಮ ಕನಸಿನಂತೆ ಆಗುಂಬೆಯಲ್ಲಿ ಕಾಳಿಂಗ ಸೆಂಟರ್ ಫಾರ್ ರೈನ್ ಫಾರೆಸ್ಟ್ ಎಕಾಲಜಿ KCREನ ತಮ್ಮ ಪತ್ನಿ ಶರ್ಮಿಳಾ ಅವರೊಂದಿಗೆ 2012ರಲ್ಲಿ ಸ್ಥಾಪಿಸ್ತಾರೆ. ಹಾವುಗಳನ್ನು ಸಾಯಿಸೋ ಬದಲು ಅವುಗಳನ್ನ ರಕ್ಷಿಸಬೇಕು ಅಂತ ಸ್ಥಳೀಯರಲ್ಲಿ ತುಂಬ ಅರಿವುಗಳನ್ನ ಮೂಡಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಮೇರುನಟ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಕೂಡ ಒಂದು ಸಾಕ್ಷ್ಯಚಿತ್ರದಲ್ಲಿ ಇವರನ್ನು ನಾವು ಕಾಣಬಹುದು. ಅವಿಸ್ಮರಣೀಯವಾಗಿರುವಂತಹ ದಿನಗಳನ್ನ ನಾವು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಕಳೆದ್ವಿ ಅಂತ ಕೂಡ ಅವರು ಹೇಳ್ತಾರೆ.
ಹಾವು ಅಂದ್ರೇನೆ ಎಲ್ಲೋ ಒಂದು ಕಡೆ ಎದ್ಕೊಂಡಿರೋವಂಥವ್ರು ಇರ್ತೀವಿ. ಹಾವು ಅಂತ ಶಬ್ದ ಕೇಳಿದ ತಕ್ಷಣ ಎಲ್ಲೋ ದೂರ ಓಡೋಗ್ತಾ ಇರ್ತೀವಿ. ಸೊ ಅಂಥದ್ರಲ್ಲಿ ಹಾವುಗಳ ಜೊತೆನೆ ಒಡನಾಟ, ಹಾವುಗಳ ಜೊತೆನೆ ಸಂಸಾರ, ಹೆಂಗೆ ಸರ್ ಈ ಪ್ರೊಫೆಷನ್? ನನಗೆ ಚಿಕ್ಕವರಿಂದ ಹಾವುಗಳಂದ್ರೆ ತುಂಬ ಇಷ್ಟ. ಓಕೆ. ಮುಖ್ಯವಾಗಿ ಕಾಳಿಂಗ ಸರ್ಪ. ನಾನು ಬನಾಘಟ್ಟ ಝೂ ನೋಡಿದ್ದು ನಾನು ಸ್ಕೂಲಲ್ಲಿ ಇದ್ದಾಗಿಂದ, ಅವಾಗಿಂದ ಅದ್ರ ಮೇಲೆ ಕಂಡ್ರೆ ತುಂಬ ಪ್ರೀತಿ. ಓಕೆ. ಯಾವ ವಯಸ್ಸಲ್ಲಿ ಶುರು ಆಯ್ತದು? ನಾನು ಅದು 9ನೇ ಕ್ಲಾಸ್ ಇದ್ದಾಗ ಮೊದಲನೇ ಹಾವು ಹಿಡ್ದಿದ್ದು. ಹಿಡಿದ್ರಿ ನೀವು? ಹಿಡ್ದಿದ್ದು ಹೌದು, ಸ್ಕೂಲಲ್ಲಿ ಇದ್ದಾಗಲೇ. ಮತ್ತೆ ಕಾಳಿಂಗ ಸರ್ಪ ನೋಡಿದ್ದು ಅಂದ್ರೆ ನಾನು PUC ಅಲ್ಲಿ ಇದ್ದಾಗ ಶುರು ಮಾಡ್ಕೊಂಡಿದ್ದೆ. ಅಂದ್ರೆ ಒಂದು 17-18 ವಯಸ್ಸು. ಅವಾಗಿಂದನೂ ಅದನ್ನ ನೋಡಿದ್ರೆ ತುಂಬಾ ಪ್ರೀತಿ. ಸರಿ, ಇಲ್ಲಿ ಯಾಕೆ ಅಂದ್ರೆ ಮಲೆನಾಡಲ್ಲಿ ಕಾಳಿಂಗ ಸರ್ಪ ಆಗಲಿ, ಒಂದು ನಾಗರವ ಆಗಲಿ, ಅದನ್ನ ದೇವ್ರ ತರ ಪೂಜೆ ಮಾಡ್ತಾರೆ, ನಮ್ಮ ಹಿರಿಯರ ತರ. ಒಂದು ಭಯ, ಭಕ್ತಿ, ಆ ಪ್ರೀತಿ ಇದೆಯಲ್ಲ ಹಾವು ಮೇಲೆ, ಎಲ್ಲೂ ಇಲ್ಲ ಪ್ರಪಂಚದಲ್ಲಿ. ಸೊ ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು, ಅದನ್ನ ನೋಡ್ಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಆಗುಂಬೆ. ಸೊ ನಾವು ಇಲ್ಲೇ ಬರಬೇಕು ಅಂತ ನಾವು ಇಲ್ಲೇ ತೋಟ ಮಾಡ್ಕೊಂಡು, ನಾನು ನಮ್ಮ ಮನೆಯವರು ಇಬ್ರು ಸೇರ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ವಿ. ಓಕೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿಗೆ ಬಂದು? ಈಗ 18 ವರ್ಷ ಆಗಿದೆ. ಓಕೆ. ನಮಗೆ ಗೊತ್ತಿರಲಿ, ಭಾರತದಲ್ಲೇ ಸುಮಾರು 3000 ಪ್ರಭೇದದ ಹಾವುಗಳಿವೆ. ಅದರಲ್ಲಿ ಎಲ್ಲದಕ್ಕಿಂತ ರಾಜ ಅಂತ ಕರ್ಸ್ಕೊಂಡ್ರೆ ಅದು ಕಾಳಿಂಗ ಸರ್ಪ ಮಾತ್ರ. ಯಾಕಂದರೆ ಅಷ್ಟು ವೈವಿಧ್ಯತೆ, ಅಷ್ಟು ವಿಶೇಷತೆ ಕಾಳಿಂಗ ಸರ್ಪದಲ್ಲಿದೆ. ಆ ಒಂದು ಕಾಳಿಂಗ ಸರ್ಪದ ಜೊತೆ ಒಡನಾಟ ಬೆಳೆಸ್ಕೊಳ್ತಾರೆ. 20-25 ವರ್ಷಗಳ ಕಾಲ ರಿಸರ್ಚ್ ಮಾಡ್ತಾರೆ. ಎಷ್ಟೊಂದು ಸಾವಿರಾರು ಹಾವುಗಳನ್ನ ಹಿಡಿತಾರೆ, ಉಳಿಸ್ತಾರೆ. ಮತ್ತು ಈ ಜೀವಿಗಳ ಬಗ್ಗೆ ಇರುವಂತಹ ಮಹತ್ವನ ಜನರಿಗೆ ಸಾರ್ತಾರೆ. ಅದರಲ್ಲಿ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾರೆ ಅಂದರೆ ಅದು ಗೌರಿ ಸರ್ ಒಬ್ಬರೇ. ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ನಮ್ಗೆ ಸಖತ್ ಪ್ರೌಡ್ ಫೀಲ್ ಆಗುತ್ತೆ ಸರ್. ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ತುಂಬ ಮಾತಾಡೋವಂಥದ್ದಿದೆ. ನಾವು 2 ದಿನಗಳ ಕಾಲ ಸರ್ ಜೊತೆ ಇರ್ತೀವಿ. ಅವ್ರದ್ದು ಆ್ಯಕ್ಟಿವಿಟೀಸ್ ಹೆಂಗಿರುತ್ತೆ, ಅವ್ರ ಚಟುವಟಿಕೆಗಳು ಏನು, ಎಲ್ಲೆಲ್ಲಿ ಹೋಗ್ತಾರೆ, ಅವರು ಮಾಡೋಂಥ ರೆಸ್ಕ್ಯೂ ಪ್ರೋಗ್ರಾಮ್ಸ್ಗಳು ಹೆಂಗಿರುತ್ತೆ, ಕಾಡಲ್ಲಿ ಅವ್ರಿಗೆ ಎಂತೆಂಥ ಅನುಭವಗಳಾಗುತ್ತೆ, ಅದನ್ನು ತುಂಬ ಕೇಳಿಸ್ಕೊಳ್ತಾ ಇರ್ತೀವಿ. ಹಾಗೆಯೇ ನಾವು ನೋಡ್ತಾ ಇರ್ತೀವಿ ಕೂಡ. ವಿಡಿಯೋನ ಹಾಗೆ ನೋಡ್ತಾ ಇರಿ.